ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೀವು ಪ್ರತಿಯೊಬ್ಬರು ಕೂಡ ನಾವು ಈಗ ತಂತ್ರಜ್ಞಾನವನ್ನು ಬಳಸುವ ಕಾರಣ ಮೊಬೈಲು ಮತ್ತು ಲ್ಯಾಪ್ಟಾಪು ಹೀಗೆ ವಿವಿಧ ರೀತಿಯ ಒಂದು ವಸ್ತುಗಳನ್ನ, ತಂತ್ರಜ್ಞಾನ ಆಧಾರಿತ ವಸ್ತುಗಳನ್ನ ನಾವು ಬಳಸ್ತಾನೆ ಇರ್ತೀವಿ ಅಲ್ವಾ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಈ ಥರ ತಂತ್ರಜ್ಞಾನ ಆಧಾರಿತ ವಸ್ತುಗಳನ್ನ ನಾವು ಬಳಸೋದು ಎಷ್ಟು ಮುಖ್ಯವೋ ಅದರ ಒಂದು ಸರಿಯಾದ ಬಳಕೆ ಮತ್ತು ಸುರಕ್ಷತೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋಕೆ ಹೊರಟಿದ್ದೀನಪ್ಪ ಅಂದರೆ ಒಂದು ಕ್ಲೀನಿಂಗ್ ಕಿಟ್ ಅಂತ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇದು ಕ್ಲೀನಿಂಗ್ ಕಿಟ್ ತುಂಬ ಬ್ಯೂಟಿಫುಲ್ ಆಗಿ ಒಳ್ಳೆ ರೀತಿ ಪ್ಯಾಕ್ ಆಗಿದೆ. ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ಇದನ್ನು. ಸೊ ವಿಡಿಯೋದಲ್ಲಿ ತೋರಿಸೋಕ್ಕೋಸ್ಕರ ಮತ್ತೆ ನಾನು ನೀಟ್ ಆರೆಂಜ್ ಮಾಡಿ ಟ್ರೈ ಮಾಡಿದ್ದೀನಿ. ಸೊ ಬಟ್ಟೆ ಸರಿಯಾಗಿ ಮಡಿಚಿಲ್ಲ, ಕ್ಷಮೆ ಇರಲಿ. ಸೊ ಇವಾಗ ಸ್ನೇಹಿತರೆ ಏನಪ್ಪ ಅಂದರೆ, ಈ ಒಂದು ಕ್ಲೀನಿಂಗ್ ಕಿಟ್ ಏನಿದೆ ನಾನು ಆರ್ಡರ್ ಮಾಡಿದ್ದೀನಿ. ಸೊ ಇದನ್ನು ನೀವು ಬೈ ಮಾಡಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ಇದೆ. ಇದು ತುಂಬ ಅಫೋರ್ಡೆಬಲ್ ಪ್ರೈಸ್ ಇದೆ. ಸೊ ನನಗೆ ಸುಮಾರು 200 ರೂಪಾಯಿನೋ ಖರ್ಚಾಗಿದೆ ಅಷ್ಟೇ. 200 ಚಿಲ್ಲರೆ, 200, 750 ರೂಪಾಯಿ ಮ್ಯಾಕ್ಸಿಮಮ್ ಅಷ್ಟಿದೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಯಾಕೆ ಉಪಯೋಗ ಬರುತ್ತೆ ಅಂದರೆ, ನೀವು ನೋಡ್ಬೋದು ಸ್ನೇಹಿತರೆ, ಹಲವಾರು ರೀತಿ ಏನಾಗುತ್ತೆ, ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇರ್ತೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಏನಾಗುತ್ತೆ, ಕಾಲಕ್ಕೆ ಸುಮಾರು ಎಷ್ಟೊಂದು ಧೂಳು ಬರುತ್ತೆ, ಧೂಳಲ್ಲಿ ಹಾಗೆ ಕೂತ್ಕೊಂಡ್ಬಿಡುತ್ತೆ. ಸೊ ಪ್ರತಿಯೊಬ್ಬರು ಕೂಡ 10,000, 15,000, 20,000 ರೂಪಾಯಿ ಹೀಗೆ ಎಷ್ಟೊಂದು ದುಡ್ಡು ಹಾಕ್ಬಿಟ್ಟು ಮೊಬೈಲ್ ಫೋನ್ನ ಖರೀದಿ ಮಾಡ್ತೀವಿ, ಜೊತೆಗೆ ಲ್ಯಾಪ್ಟಾಪ್ನ ಖರೀದಿ ಮಾಡ್ತೀವಿ. ಬಟ್ ಅವುಗಳನ್ನ ಕ್ಲೀನ್ ಮಾಡೋಕ್ಕೆ ನಾವು ಮರ್ತೋಗ್ಬಿಡ್ತೀವಿ ಅಲ್ವಾ. ಸೊ ಯಾವಾಗ ಅಪರೂಪಕ್ಕೆ ನೀವು ಸ್ಕ್ರೀನ್ ಗಾರ್ಡ್ ಚೇಂಜ್ ಮಾಡಿಸ್ಬೇಕು ಸಂದರ್ಭದಲ್ಲಿ ಕ್ಲೀನ್ ಮಾಡ್ತೀವಿ, ಹೊರತು ಅದರ್ವೈಸ್ ನಾವು ಕ್ಲೀನ್ ಮಾಡುವಂಥ ಅವಕಾಶ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಏನಂದರೆ, ಇದೊಂದು ಕ್ಲೀನ್ ಮಾಡೋದು ಒಂದು ಏನು ಇದೆ, ಇದೊಂದು ಕೂಡ ಒಂದು ಮುಖ್ಯ ಅಂತ ಹೇಳ್ತಾ, ಸೊ ಈ ಒಂದು ಕ್ಲೀನಿಂಗ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಇವಾಗ ತಿಳ್ಕೊಳ್ಳೋಣ. ಸೊ ಈ ಒಂದು ಕ್ಲೀನಿಂಗ್ ಕಿಟ್ ಅಂತ ಬರುತ್ತೆ. ಸೊ ಇದು ನೋಡ್ಬೋದು ನೀವು ಈ ಥರ. ಇದರಿಂದ ನಾವೆಲ್ಲ ಸಣ್ಣ ಪುಟ್ಟ ಧೂಳು ಕಣಗಳನ್ನ ತೆಗೆಯೋದು ಹೆಲ್ಪ್ ಆಗುತ್ತೆ. 2 ಥರ ಕ್ಲಾತ್ ಬಂದಿದೆ, ಒಂದು ಸ್ಮಾಲ್ ಬ್ರಷ್ ಕೊಟ್ಟಿದ್ದಾರೆ, ಜೊತೆಗೆ ಲಿಕ್ವಿಡ್ ಇದೆ. ಸೊ ಇದಿಷ್ಟು ಸಾಕು ನಿಮಗೆ ಎಷ್ಟೊಂದು ದಿವಸ ಬರುತ್ತೆ. ಆಮೇಲೆ ಮತ್ತೆ ನಾವು ಬೇರೆ ಯೂಸ್ ಮಾಡ್ಬೋದು. ಸೊ 2 ಬಟ್ಟೆ ಇದೆ. ಸೊ 2 ಬಟ್ಟೆನ ಇಲ್ಲಿ ತೆಗೆದುಬಿಟ್ಟು ಸೈಡಿಗೆ ಇಡ್ತಾ ಇದ್ದೀನಿ. ಜೊತೆಗೆ ಇದೇನಿದೆ, ಬ್ರಷ್ ಇದೆ. ಸೊ ಬ್ರಷ್ ಕೂಡ ನಾನು ಸೈಡ್ ಇಡ್ತೇನೆ. ಇದು ಏನಂತ ಕೀಬೋರ್ಡಲ್ಲಿ ಇರ್ತಕ್ಕಂಥ ಧೂಳು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇದು ಮೇನ್ ನಮ್ಮದು ಕ್ಲೀನಿಂಗ್ ಲಿಕ್ವಿಡ್. ಓಕೆ ಅಂತ ಸ್ನೇಹಿತರೆ, ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ. ಏನಂದರೆ ಧೂಳು ತೆಗೆಯೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದು ತುಂಬ ಟೈಟಾಗಿದೆ, ನಾನು ಪೂರ್ತಿ ಕವರ್ ಓಪನ್ ಮಾಡಿಲ್ಲ. ಸೊ ಸರಿ ಇಡ್ತಾ ಇದ್ದೀನಿ. ಸೊ ನೋಡ್ಬೋದು ಸ್ನೇಹಿತರಲ್ಲಿ. ಸೊ ಈ ಥರ ಮಾಡೋದು ಏನಾಗುತ್ತೆ, ಇಲ್ಲಿ ನೋಡ್ತಾ ಇದ್ದಾರಲ್ಲ. ಸೊ ಈ ಥರ ನಾನು ನೋಡೋದು ಇಲ್ಲಿ ಕೀಬೋರ್ಡ್ ಇರ್ತಕ್ಕಂಥ ಧೂಳು ತೆಗೆಯೋದಕ್ಕೆಲ್ಲ ಇದು ಸಹಾಯ ಆಗುತ್ತೆ. ಓಕೆ, ಸೊ ಇನ್ನು ಸ್ವಲ್ಪ ನೀಟಾಗಿ ಟ್ರೈ ಮಾಡ್ತೀನಿ. ನೋಡಿ, ಹಂಗೆ ನಾನು ಟ್ರೈ ಮಾಡ್ತಾ ಇವಾಗ ಎಷ್ಟೊಂದು ಧೂಳಿನ ಕಣಗಳೆಲ್ಲ ಹೋಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಹಾಗೆ ಲ್ಯಾಪ್ಟಾಪಿನ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಟ್ರೈ ಮಾಡೋಣ ನಾವು ತೆಗೆಯೋದಕ್ಕೆ. ಓಕೆ ಸ್ನೇಹಿತರೆ, ಇದಾನಂತರ ಏನು ಮಾಡ್ತೀನಿ ಅಂದರೆ, ಇವಾಗ ನಾನು ಬ್ರಷ್ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ಬ್ರಷ್ ಮುಖಾಂತರ ಕೀಬೋರ್ಡ್ ಭಾಗದಲ್ಲಿ ನಾನು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ನೆನಪಿರಲಿ, ಇದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಈ ಬಟ್ಟೆಯಿಂದ, ಓಕೆ, ಸಾಫ್ಟ್ ಕ್ಲಾತ್ ಎಂಬ ಇದು ನಾನು ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಹೀಗಾಗಿ ಸ್ವಲ್ಪ ಎಲ್ಲ ಇದು ನೀಟಾಗಿದೆ. ನೀವು ಕೂಡ ಆ ಥರ ಬಟ್ಟೆಯಿಂದ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿ ಮೊದಲು. ನಂತರ ಈ ಥರ ನಾನು ನೋಡ್ಬೋದು, ಸ್ವಲ್ಪ ಇಲ್ಲಿ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಯೂಸ್ ಮಾಡಿ ಆದಮೇಲೆ ನಾವೇನು ಮಾಡ್ತೀವಿ, ಇವಾಗ ಲಿಕ್ವಿಡ್ ತೊಗೊಂಬಿಟ್ಟು ನಾನು ಇವಾಗ ಏನಾಗ್ತೀನಿ, ಸ್ಕ್ರೀನ್ಗೆ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ಸ್ಕ್ರೀನ್ ಡೈರೆಕ್ಟ್ ಸ್ಪ್ರೇ ಮಾಡೋ ಬದಲು ಏನಂದರೆ, ಸ್ವಲ್ಪ ಡೆಲಿಕೇಟ್ ಇರ್ತಲ್ಲ ಸ್ಕ್ರೀನ್. ಓಕೆ, ಬೆಟರ್ ಈ ಬಟ್ಟೆ ಮೇಲೆ ನಾನು ಇವಾಗ ಸ್ಪ್ರೇ ಮಾಡ್ಕೊಂಬಿಟ್ಟು, ನೋಡ್ತಾ ಇದ್ದಾರೆ, ಒಂದು ಸ್ಪ್ರೇ ಮಾಡ್ಕೊಂಬಿಟ್ಟು ನಾನು ಇವಾಗ ಸ್ಕ್ರೀನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ಕ್ರೀನ್ ಕ್ಲೀನ್ ಮಾಡ್ಬೋದು, ಜೊತೆಗೆ ಇದು ಮಾಡ್ಬೋದು. ಜೊತೆಗೆ ಇದನ್ನು ನಾನು TV ಸ್ಕ್ರೀನ್ ಕ್ಲೀನ್ ಮಾಡೋದಕ್ಕೆ, ಜೊತೆಗೆ ಹಲವಾರು ಏನು ಟ್ಯಾಬ್ಲೆಟ್ ಕ್ಲೀನ್ ಮಾಡೋದಕ್ಕೆ, ಮತ್ತು ನಿಮ್ಮದೇನು ಸ್ಪೆಕ್ಸ್ ಇರುತ್ತಲ್ವ ಅದನ್ನು ಕ್ಲೀನ್ ಮಾಡೋಕ್ಕೆ ಕೂಡ ನೀವು ಇದನ್ನು ಬಳಸ್ಬೋದು. ನೋಡ್ಬೋದು. ಇವಾಗ ನೋಡಿ, ನನಗೆ ಗಮನಕ್ಕೆ ಬರ್ತಾ ಇದೆ, ನೀವು ವಿಡಿಯೋದಲ್ಲಿ ಸ್ಪಷ್ಟ ಕಾಣಿಸ್ತಾ ಇದ್ರೆ ಗೊತ್ತಿಲ್ಲ. ಇದು ನಾನು ಯೂಸ್ ಮಾಡ್ತಾ ಇರೋಂಗೆ ಕಂಪ್ಲೀಟಾಗಿ ಇವಾಗ ಏನಾಯ್ತಿದ್ದು ನನಗೆ ಕ್ಲೀನ್ ಆಗೋಯ್ತು. ಓಕೆ, ಆಮೇಲೆ ಈ ವಿಶೇಷ ಬಂದರೆ ಸ್ನೇಹಿತರೆ, ಈ ಪ್ರಾಡಕ್ಟ್ ನಿಮಗೆ ಅಮೆಝಾನಲ್ಲಿ ಲಭ್ಯ ಇದೆ. ಈ ಪ್ರಾಡಕ್ಟಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಉಪಯುಕ್ತ ಅಂದರೆ, ಈ ಪ್ರಾಡಕ್ಟ್ ಆಲ್ಮೋಸ್ಟ್ ನಮ್ಗೆ ಗೊತ್ತಿಲ್ಲ, ನಂಗೆ ಈ ಪಿನ್ ಕೋಡ್ ಪ್ರಕಾರ ನಂಗೆ ಇವಾಗ ಡೆಲಿವರಿ ಫ್ರೀ ಅಂತ ತೋರಿಸ್ತಾ ಇತ್ತು. ಸೊ ಪ್ರತಿಯೊಬ್ಬರು ಡೆಲಿವರಿ ಫ್ರೀ ಬರುತ್ತೆ ಅನ್ಕೋತೀನಿ. ಬರೀ 200 ರೂಪಾಯಿದಲ್ಲಿ ನಿಮಗೆ ಈ ಥರ ಒಂದು ಕ್ಲೀನಿಂಗ್ ಕಿಟ್ಟು ನಿಮ್ಗೆ ಲ್ಯಾಪ್ಟಾಪಿಗೆ ಕ್ಲೀನ್ ಮಾಡೋಕ್ಕೂ ಬರುತ್ತೆ, ಮೊಬೈಲ್ ಕ್ಲೀನ್ ಮಾಡೋಕ್ಕೂ ಬರುತ್ತೆ. ಓಕೆ, ಸೊ ಎಷ್ಟೊಂದು ಜನ ಮೊಬೈಲ್ ಕವರ್ ಹಾಕಿರ್ತಾರೆ, ಬಟ್ ಮೊಬೈಲ್ ಕವರ್ನ ತೆಗೆದುಬಿಟ್ಟು ಕ್ಲೀನ್ ಮಾಡೋದು ತುಂಬ ಅಪರೂಪ ಅಂತ ಹೇಳ್ಬೋದು. ನಾನು ಸುಮಾರು ಜನ ಸ್ನೇಹಿತರನ್ನಾಗಿರ್ಬೋದು, ಎಲ್ಲ ರಿಲೇಟಿವ್ಸ್ ನೋಡಿದ್ದೀನಿ. ಬಟ್ ಇವಾಗ ಈ ಥರ ಒಂದು ಲಿಕ್ವಿಡ್ ಯೂಸ್ ಮಾಡ್ಕೊಂಬಿಟ್ಟು ನೀವೇನಾಗುತ್ತೆ, ನಿಮ್ಮದು ಒಂದು ಬಿಡುವಿನ ಸಮಯದಲ್ಲಿ ಯಾವಾಗೋ ಒಮ್ಮೆ. ಸೊ ನಾನು ತರಿಸ್ಬಿಟ್ಟು 1 ವೀಕ್ ಆಗಿತ್ತು, ಬಟ್ ಇವತ್ತು ನಾನು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಬಟ್ ಪರವಾಗಿಲ್ಲ, ಅಟ್ಲೀಸ್ಟ್ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಏನಾಗುತ್ತೆ, ತುಂಬ ಧೂಳು ಕೂತ್ಕೊಂಡಿರುತ್ತೆ. ಆಮೇಲೆ ಧೂಳು ಹಾಗೆ ಕೂತ್ಕೊಂಡ್ಬಿಟ್ಟು ಮಷಿನ್ ಒಳಗಡೆ ಹೋಗುತ್ತೆ. ಅದಾದ ನಂತರ ಮಷಿನ್ಗೆ ಏನಾಗುತ್ತೆ, ಒಂದು ಹೀಟಾಗಿ ಸ್ಟಾರ್ಟ್ ಆಗಿಬಿಟ್ಟು ಅದರ ಕಾರ್ಯಕ್ಷಮತೆ ಮೇಲೆ ಅದು ಧಕ್ಕೆಯನ್ನು ಉಂಟು ಮಾಡೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಮಷಿನು ಚೆನ್ನಾಗಿ ಬಾಳಿಕೆ ಬರುತ್ತೆ. ಜೊತೆಗೆ ನಮಗೂ ಒಂದು ಫ್ರೆಶ್ ಲುಕ್ ಇರುತ್ತೆ ಯಾವಾಗಲೂ ಅಲ್ವಾ. ಸೊ ಇದು ಕೂಡ ಇಂಪಾರ್ಟೆಂಟ್. ನಿಮಗೊಂದು ಫ್ರೆಶ್ ಇರುತ್ತೆ ಕೆಲಸ ಶುರು ಮಾಡೋದಕ್ಕೆ. ಅದು ಕೂಡ ತುಂಬ ಉಪಯುಕ್ತ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಈ ಥರ ನಾನು ಈ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಡೆ. ಜೊತೆಗೆ ಈ ಒಂದು ಕ್ಲಾತ್ ಏನಿದೆಯಲ್ಲ, ಇದನ್ನು ನಾವು ಬೇರೆ ಕ್ಲೀನ್ ಮಾಡೋಕೆ ಯೂಸ್ ಮಾಡ್ಬೋದು. ಸೊ ಸ್ನೇಹಿತರೆ, ನೀವು ಮನೆಯಿಂದ ವರ್ಕ್ ಮಾಡ್ತಿದ್ರೆ, ಅದೇನೋ ಕೆಲಸ ಮಾಡ್ತೀವಿ, ಈ ಒಂದು ಸ್ಪೆಕ್ನ ಬೈ ಮಾಡೋಕೆ ಅಡ್ಡಿಲ್ಲ. ಸೊ ನನಗೆ ಚೆನ್ನಾಗಿ ಅನಿಸ್ತದೆ ಇದು. ಏನಾಗುತ್ತೆ, ನೀವು ಕೆಲಸ ಮಾಡೋ ಟೈಮಲ್ಲಿ
ಈ ಒಂದು ಸ್ಪೆಕ್ಟ್ ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಕಣ್ಣಿಗೆ ತೊಂದರೆ ಆಗೋದಿಲ್ಲ. ಸೊ ಕೇವಲ ನೀವು ಲ್ಯಾಪ್ಟಾಪು ಮುಂದೆ ಅಷ್ಟೇ ಅಲ್ಲ, ನೀವು ಮೊಬೈಲಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಇದನ್ನು ಉಪಯೋಗಿಸ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಮೊಬೈಲಲ್ಲಿ ನಿಮಗೆ ಇಷ್ಟೊಂದು ಸಲ ಬ್ಲೂ ಸ್ಕ್ರೀನು ಅದು ಏನಂತ ಹೇಳ್ತಾರಲ್ಲ, ಸೊ ಅದೆಲ್ಲ ತೊಂದರೆಗಳಿರುತ್ತೆ, ಅದೆಲ್ಲ ಹೋಗುತ್ತೆ. ಸೊ ಇದನ್ನು ಕೂಡ ನಾನು ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಪೆಕ್ಟ್ಸ್ ಕೂಡ ನೀವು ಖರೀದಿ ಮಾಡ್ಬೋದು ಸ್ನೇಹಿತರೆ. ಇದು ನಾನು ಖರೀದಿ ಮಾಡಿದ್ದೀನಿ, ಚೆನ್ನಾಗಿದೆ. ಈ ಒಂದು ಸ್ಪೆಕ್ಟ್ದ ಒಂದು ಲಿಂಕ್ ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನಿಮಗೆ. ಸೊ ಮೊಬೈಲಲ್ಲಿ ನೀವು ಯೂಸ್ ಮಾಡುವಾಗ, ಟಿ ವಿ ನೋಡುವಾಗ ಅಥವಾ ಇನ್ನು ಯಾವುದೋ ಕ್ಷಣದಲ್ಲಿ ನಿಮಗೆ ಕಣ್ಣಿನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಹೆಂಗೂ 0 ನಂಬರ್ ಇದೆ, ಏನು ತೊಂದರೆ ಇಲ್ಲ, ನೀವೆಲ್ಲರೂ ಇದು ಯೂಸ್ ಮಾಡ್ಬೋದು. ಸೊ ಇದು ನೋಡಿ ನೀಟಾಗಿ ಕ್ಲೀನಾಗಿ ಇವಾಗ ಕಾಣಿಸ್ತಾ ಇದೆ. ಸೊ ಇದು ಮಾಡಿ ಇನ್ನೂ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಕ್ಲೀನ್ ಮಾಡೋದು. ವರ್ಷ ಜೊತೆ ಕೊಟ್ಟು ಬಂದಿರತಕ್ಕಂಥ ಬಟ್ಟೆಯಿಂದ ನಾನು ಕ್ಲೀನ್ ಮಾಡೋಕ್ಕೆ ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ ಸಾಫ್ಟ್ ಆಯಿತಾ, ಕ್ಲೀನ್ ಆಯಿತಾ ಅಂತೇಳಿ. ಸೊ ಪರವಾಗಿಲ್ಲ, ಎಲ್ಲ ಕ್ಲೀನ್ ಅನ್ನಿಸ್ತಾ ಇದೆ. ಓಕೆ, ಇದೊಂದು ಸ್ನೇಹಿತರೆ ವಾಪಸ್ ಈ ಕರೆಕ್ಟಾಗಿ ಜಾಗ ಇಡೋದಲ್ಲಿ ಸ್ವಲ್ಪ ಲೇಜಿ ನಾನು. ಓಕೆ ಸ್ನೇಹಿತರೆ, ಇದಾದ ನಂತರ ಇನ್ನೊಂದು ಮುಖ್ಯ ಸ್ನೇಹಿತರೆ, ನೀವೆಲ್ಲ ವರ್ಕ್ ಮಾಡ್ತಿರ್ತಿರಲ್ಲ. ಸೊ ನಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಇದು ಈ ವಿಡಿಯೋದಲ್ಲಿ ನಾನು ಕ್ಲೀನ್ ಕಿಟ್ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇನ್ನೂ 2-3 ಐಟಮ್ ಜೊತೆಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಥರ ಒಂದು ವಾಟರ್ ಬಾಟಲ್ ವಿಷಯಕ್ಕೆ ಬಂದರೆ ಸುಮಾರು ಜನ ನಾವೇನು ಮಾಡ್ತೀವಿ, ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡ್ತೀವಿ. ಬಟ್ ನಾನು ಸಜೆಸ್ಟ್ ಮಾಡೋದು ನಿಮಗೆ ಈ ಥರ ಕಾಪರ್ ಬಾಟಲ್ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ನೀರು ಕುಡಿಬೋದು. ಸ್ವಲ್ಪ ದಿನ ಆಯಿತು ನಾನು ಕ್ಲೀನ್ ಮಾಡಿಲ್ಲ, ಬಟ್ ಅದರ್ವೈಸ್ ಓವರಾಲ್ ಇದು ಗುಡ್ ಕಂಡೀಷನ್ ಇದೆ. ಸೊ ಏನಾಗುತ್ತೆ ಅಂದರೆ ಇವಾಗ ಸ್ಟೀಲ್ ಬಾಟ್ಲು ಕೂಡ ಕುಡಿಬೋದು, ಏನು ತೊಂದರೆ ಇಲ್ಲ. ಬಟ್ ಕಾಪರ್ ಬಾಟಲ್ ಕುಡಿದ್ರೆ ಕೆಲವು ಉಪಯುಕ್ತ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಪ್ಲಾಸ್ಟಿಕ್ ಬಾಟಲ್ ಕುಡಿಯೋದಕ್ಕಿಂತ ನಾನು ಸಾಧ್ಯವಾದಷ್ಟು ಈ ಒಂದು ಕಾಪರ್ ಬಾಟಲಲ್ಲಿ ನೀರು ಕುಡಿಯೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ಒಂದು ಕಾಪರ್ ಬಾಟಲ್ ಯೂಸ್ ಮಾಡಿಕೊಂಡು ನೀರು ಕುಡಿಬೋದು. ಓಕೆ, ಸೊ ಅದನ್ನಂತ ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ ನೋಡ್ಬೋದು ನೀವು ಲ್ಯಾಪ್ಟಾಪ್ ಕ್ಲೀನ್ ಮಾಡ್ತಕ್ಕಂಥ ಏನು ಕ್ಲೀನಿಂಗ್ ಕಿಟ್ ಬರುತ್ತೆ, ಇದ್ರ ಬಗ್ಗೆ ನಾವು ಒಂದಿಷ್ಟು ವಿಡಿಯೋನ ನೋಡಿದ್ವಿ. ಸೊ ಸ್ನೇಹಿತರೆ, ಈ ಒಂದು ವಸ್ತುವನ್ನು ನೀವು ಕೂಡ ಉಪಯೋಗಿಸಿ ನಿಮ್ಮ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಮತ್ತು ಇನ್ನೂ ಹಲವಾರು ರೀತಿಯ ಒಂದು ಗ್ಲಾಸ್ ಐಟಮ್ಸ್ ಏನಿದೆ, ತಂತ್ರಜ್ಞಾನ ಆಧಾರಿತ ವಸ್ತುಗಳು ಎಸ್ಪೆಷಲಿ, ಮತ್ತು ಈ ಥರ ಸ್ಪೆಕ್ಟಾಕಲ್ಸ್ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ. ಸೊ ಅದ್ರ ಮುಖಾಂತರ ನೀವು ನಿಮ್ಮ ವಸ್ತುಗಳನ್ನ ಸರಿಯಾಗಿ ಇಟ್ಕೊಂಡು ನಿಮ್ಮ ಕಾರ್ಯವನ್ನು ಸರಿಯಾಗಿ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದೆ ಒಂದು ವಿಡಿಯೋ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಧನ್ಯವಾದಗಳು, ಥ್ಯಾಂಕ್ ಯು.